ಸರ್ ನಮಸ್ತೆ, ಗುಡ್ ಈವ್ನಿಂಗ್ ಸರ್. ಇದು ವಿಡಿಯೋ ಬ್ಲಾಗ್ ಮಾಡ್ತಾ ಇದ್ದೆ ಸರ್. ಸರ್ ಇಲ್ಲೇ ಇದ್ದಾರೆ ಸರ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಅಪ್ಪು ಕೆಫೆಯಲ್ಲಿ ಟೀ ಕುಡಿದೆ. ಟೀ ಮಾತ್ರ ಸೂಪರ್ ಆಗಿತ್ತು ನೋಡಿ. ತುಂಬ ಜನ ಬಂದಿದ್ದಾರೆ. ಮೈಂಡು ಫ್ರೆಶ್ ಆಯಿತು ಟೀ ಕುಡಿದು. ಇಲ್ಲಿ ಕೇಳೋಣ ಸರ್, ಟೀ ಹೇಗಿತ್ತು? ಕಾಫಿ ಕುಡಿದ್ರೆ ಟೀ ಕುಡಿದ ಸರ್? ಟೀ ಕುಡಿದ್ರಾ? ಚೆನ್ನಾಗಿತ್ತಾ ಟೀ ಸರ್? ನೀವು ಚೆನ್ನಾಗಿದೆಯಾ ಸರ್? ಡೈಲಿ ಬರ್ತಾರಾ ಸರ್ ನೀವು? ಥ್ಯಾಂಕ್ ಯು ಸರ್ ರಿವ್ಯೂ ಕೊಟ್ಟಿದ್ದಕ್ಕೆ. ಮ್ಯಾಮ್ ಮತ್ತೇನು ಸಿಗುತ್ತೆ ಅಲ್ಲಿ ಟೀ ಬಿಟ್ಟು? ಲೆಮನ್ ಟೀ, ಗ್ರೀನ್ ಟೀ, ಬೂಸ್ಟು, ಕಷಾಯ, ಹಾರ್ಲಿಕ್ಸು ಹಾಂ ಇದೆಲ್ಲ ಸಿಗುತ್ತಾ? ಓಕೆ ಥ್ಯಾಂಕ್ಸ್ ಮ್ಯಾಮ್. ಫ್ರೆಂಡ್ಸ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಹಂಗಾಗಿ ನಾನು ಟೀ ಕುಡಿಯೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ. ಇದೇ ಒಂದು ಬಟ್ಟೆ ಶಾಪಲ್ಲಿ ಚಾರ್ಜ್ ಹಾಕಿದ್ದೆ, ಯಾಕಂದರೆ ಇವಾಗ ಜಸ್ಟ್ ಬ್ಲಾಗ್ ಮಾಡಿದ್ನಲ್ವ ಟೀ ಕಾಫಿದು, ಅವ್ರದ್ದೇ ಅದು ಬಟ್ಟೆ ಶಾಪು. ಫ್ರೆಂಡ್ಸ್ ಇಲ್ಲಿ ಪ್ರಮೋಷನ್ ಅಂತೆ, ಅಂದರೆ ಇನ್ಸ್ಟಾಗ್ರಾಮ್ ಪ್ರಮೋಷನ್ನು. ಮ್ಯಾಮ್ಗೆ ನಂಬರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ಒಂದು ಶಾಪು ಮತ್ತು ಈ ಒಂದು ಶಾಪು ಇಲ್ಲಿದೆ ನೋಡಿ. ಸರ್ ನಿಂತ್ಕೊಂಡಿದ್ರಲ್ಲ ಈ ಒಂದು ಶಾಪು, ಇವು ಪ್ರಮೋಷನ್ನು. ಜಸ್ಟ್ ಹೋಗ್ತಾ ಇದ್ದೆ, ಹೇಳಿದರು ಪ್ರಮೋಷನ್ ಮಾಡಿಸ್ಬೇಕಂತ. ಸರ್ ಓಕೆ ಬಾಯ್ ಮ್ಯಾಮ್. ಓಕೆ ಬಾಯ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಹಿಂಗೆ ಹೋಗ್ತಾ ಇದ್ದೆ, ಮತ್ತೆ ಕರೆದು ಮಾತಾಡಿಸಿ ನಂಬರ್ ಎಲ್ಲ ಇಸ್ಕೊಂಡ್ರು ಪ್ರಮೋಷನ್ ಮಾಡ್ಸೋಕ್ಕೋಸ್ಕರ. ಓಕೆ ಇವಾಗ ತುಂಬ ಲೇಟ್ ಆಯಿತು, ನಾನು ಟೀಗೆ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಇವಾಗ ಮನೆಗೆ ಹೋಗಬೇಕು, ಬಸ್ಸಿಗೆ ಹೋಗ್ಬೇಕಾಯ್ತು. ಓಕೆನಾ? ನೋಡಿದ್ರಲ್ವಾ. ಮತ್ತೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಅಂದರೆ ಭಜಂತ್ರಿ ಬಾಯ್ ರಾಜ್ ಅಂತ, ಭಜಂತ್ರಿ ಅಂತ ಹೊಡೆದು ಕೆಳಗಡೆ ಡಾಟ್ ಹೊಡೆದು, ಬಾಯ್ ಅಂತ ಹೊಡೆದು ಕೆಳಗಡೆ ಡಾಟ್ ಹೊಡೆದು ರಾಜ್ ಅಂತ ಹೊಡ್ರಿ, ನನ್ನ ಐಡಿ ಸಿಗುತ್ತೆ. ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ವೆಹಿಕಲ್ಸು. ನೈಟ್ ಟೈಮ್ ಕೂಡ ನಾನು ವಿಡಿಯೋ ಮಾಡ್ತೀನಿ ನಿಮಗೆ. ಇದಷ್ಟೇ ಅಲ್ಲ, ನೈಟ್ ಕೂಡ ಮಾಡ್ತೀನಿ. ಯಾಕಂದರೆ ಕೆಲವೊಂದು ಟೈಮ್ ನನಗೆ ನೈಟ್ ಶಿಫ್ಟ್ ಆಗ್ತಾರೆ. ಓಕೆನಾ? ಹಾಗಾಗಿ ನೈಟ್ ಟೈಮ್ ಕೂಡ ವಿಡಿಯೋ ಬರುತ್ತೆ. ಇದೇ ಒಂದು ಲೊಕೇಶನಲ್ಲಿ ವಿಡಿಯೋ ಆಗ್ತದೆ. ಓಕೆನಾ? ಮಿಸ್ ಮಾಡಿದೆ ನನ್ನ ಒಂದು ಬ್ಲಾಗ್ನ ಫಾಲೋ ಮಾಡಿ ಗಾಯ್ಸ್. ಏನು ಮಾಡಿ? ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮಸ್ಟ್ ಸಬ್ಸ್ಕ್ರೈಬ್ ಆಗಿ. ಕಮೆಂಟ್ ಬಾಕ್ಸಲ್ಲಿ ನೀವು ಶಿವಮೊಗ್ಗದವರ ಬೇರೆ ಕಡೆಯವರು ಅಂತ ಕಮೆಂಟ್ ಹಾಕಿ. ಓಕೆ ನೋಡಿ ಜನ ಬರ್ತಾ ಇದ್ದಾರೆ. ಇಲ್ಲಿ ತುಂಬ ಬ್ಲಾಕ್ ಅಂದರೆ ಮೇಲ್ಗಡೆ ಎಲ್ಲ ಮರ ಇದ್ದಾವೆ, ಹಾಗಾಗಿ ಸಿಕ್ಕಾಬಟ್ಟೆ ಬ್ಲಾಕ್ ಕಾಣ್ತಾ ಇದೆ. ಫ್ರೆಂಡ್ಸ್ ಇವಾಗ ಕಲ್ಯಾಣ್ ಜ್ಯುವೆಲರ್ಸ್ ಅಂತಲಿದೆ ನೋಡಿ. ನಿಮಗೆ ಕಾಣ್ತಾ ಇದೆಯಾ ಜ್ಯುವೆಲರ್ಸು? ಕಾಣ್ತಾ ಇದೆಯಾ ನೋಡಿ, ಕಲ್ಯಾಣ್ ಜ್ಯುವೆಲರ್ಸ್ ಅಂತಿದ್ದೀನಿ. ಕಲ್ಯಾಣ್ ಜ್ಯುವೆಲರ್ಸ್ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಮನೆಗೆ ಹೋಗಿ ಬ್ಲಾಗ್ ಎಡಿಟ್ ಮಾಡಬೇಕು. ಇವಾಗ ಕೆಲಸ ಬಿಟ್ಟು ಮನೆಗೆ ಹೋಗಿ ಬ್ಲಾಗ್ ಎಡಿಟ್ ಮಾಡಬೇಕಂತಂದರೆ 12 ಗಂಟೆ 1 ಗಂಟೆ ಆಗುತ್ತೆ ಟೈಮು. ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡುತ್ತೆ ನೈಟು. ಓಕೆ ಬನ್ನಿ ಇವಾಗ ಮಾರ್ಕೆಟಿಗೆ ಬನ್ನಿ ನಾನು ಡೈರೆಕ್ಟಾಗಿ. ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಏನೋ ನಡೀತಾ ಇದೆ, ಕೆಮಿಕಲ್ ಮಾಡ್ತಾ ಇದ್ದಾರೆ, ಅಂದರೆ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಏನೋ. ಓಕೆನಾ? ಸಿಕ್ಕಾಪಟ್ಟೆ ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ ನೋಡಿ. ಮಾಲಿಗೆ ಎಂಟ್ರಿ ಕೊಟ್ಟೆ. ಹೋದ ಬ್ಲಾಗಲ್ಲಿ ಕೂಡ ಮಾಲನ್ನು ತೋರಿಸಿದ್ದೆ, ಇವಾಗಲೂ ಮಾಲನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಇವಾಗ ನೋಡಿ ಒಂದು ಡಿಫ್ರೆಂಟ್ ಅಂದರೆ ಇಲ್ಲಿ ನೋಡಿ ಒಂದು ಬಾಗ್ಲಷ್ಟೇ ಗ್ಯಾಪ್ ಇದೆ ನೋಡಿ. ಈ ಕಡೆ ಒಂದು ಬಾಗ್ಲಷ್ಟು ಗ್ಯಾಪ್ ಇದೆ. ಇಲ್ಲಿ ಕೂಡ ಒಂದು ಶಾಪ್ ಇದೆ. ಓಕೆನಾ? ತೋರಿಸ್ತೀನಿ ಬನ್ನಿ ಅದನ್ನ ನೋಡಿ. ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಇಲ್ಲಿ ವಾಚ್ಗಳನ್ನ ನೋಡ್ತಿರ್ಬೋದು ನೀವು, ಎಷ್ಟು ಡಿಫ್ರೆಂಟಾಗಿ ಕಾಣ್ತದೆ ಅಂತ. ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಬ್ರೋ 1 ಸೆಕೆಂಡ್, ಏನೋ ಮಾಡ್ತಾ ಇದ್ದಾರೆ. ಸರ್ ಏನು ಸಿಗುತ್ತೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀರಾ ನಿಮ್ಮ ಶಾಪಲ್ಲಿ? ಬೆಲ್ಟು, ಕ್ಯಾಪು, ಗ್ಲಾಸ್ ಮತ್ತು ವಾಚು ಪ್ರತಿಯೊಂದು ಸಿಗ್ತಾವಾ? ರೇಟು ಮ್ಯಾಕ್ಸಿಮಮ್ಮು 1200ವರೆಗೂ ಸಿಗುತ್ತೆ. ಬ್ರ್ಯಾಂಡೆಡ್ ಎಲ್ಲ ಸಿಗ್ತಾವಾ? ಓಕೆ ಲೊಕೇಶನ್ ಹೇಳ್ಬಿಡಿ ಪಟ್ಟಣ. ರಾಯಲ್ ಕಲೆಕ್ಷನ್, ನೆಹರು ರೋಡ್, ಶಿವಮೊಗ್ಗ, ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಅಪೋಸಿಟ್. ಓಕೆ ಥ್ಯಾಂಕ್ಸ್ ಬ್ರೋ. ಫ್ರೆಂಡ್ಸ್ ನೋಡಿದ್ರಲ್ವಾ, ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಶಾಪ್ ಬಂದ್ಬಿಟ್ಟು. ನೋಡಿ ಎಷ್ಟು ಗ್ಯಾಪ್ ಇದೆ, ಈ ಗ್ಯಾಪಲ್ಲೇ ಇಟ್ಕೊಂಡಿದ್ದಾರೆ ನೋಡಿ. ಬಿಸ್ನೆಸ್ ಮಾಡೋ ಐಡಿಯಾ ಅದು. ಓಕೆನಾ? ಹಂಗಾಗಿ ನಿಮಗೆ ತೋರಿಸಿದ್ದೆ ನಾನು. ಇವಾಗ ಗೈಸ್ ಮಾರ್ಕೆಟಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಗರ್ಲ್ಸ್ ಬರ್ತಾ ಇದ್ದಾರೆ, ನೋಡೋಣ ಅವ್ರ ರಿಯಾಕ್ಷನ್ ಇರುತ್ತೆ. ಓಕೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ವಾ ಗೈಸ್, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಮಿಸ್ ಮಾಡದೆ ಬ್ಲಾಗ್ನ ಫಾಲೋ ಮಾಡಿ ಫ್ರೆಂಡ್ಸ್. ಮಾರ್ಕೆಟಿಗೆ ಇವಾಗ ಎಂಟ್ರಿ ಕೊಟ್ಟೆ, ನೋಡ್ತಾ ಇರ್ಬೋದು. ನೋಡ್ತಿದ್ದೀರಲ್ವಾ ಗೈಸ್, ನನಗೆ ಎಷ್ಟೇ ಕೆಲಸ ಇದ್ರೂ ಕೂಡ ನಾನು ವಿಡಿಯೋ ಮಾಡೋದನ್ನು ಬಿಡೋದಿಲ್ಲ. ಯಾಕಂತಂದರೆ ಏನೋ ಒಂದು ಮರ್ತನಲ್ಲ ಅಂತ ಅನಿಸುತ್ತೆ. ಇವಾಗ ವಿಡಿಯೋ ಮಾಡೋದು ಬಿಟ್ಟಪ್ಪ ಅಂತಂದರೆ ಇವಾಗ ಏನೋ ಒಂದು ಹಾಕೋದು ಮರ್ತೆ ಅನಿಸುತ್ತೆ. ಯಾಕಂತಂದರೆ 5 ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ನಡೆಸ್ಕೊತ ಬಂದಿದ್ದೀನಿ. ಹಾಗಾಗಿ ಕಂಟೆಂಟ್ ವಿಡಿಯೋ ಕ್ರಿಯೇಟ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀನಿ, ಬಟ್ ವಿಡಿಯೋ ಮಾತ್ರ ಆಗ್ತಾ ಇರ್ತೀನಿ ಗೈಸ್. ಓಕೆನಾ? ಹೆಂಗೆ ಇರಲಿ, ನಾನು ವ್ಯೂಸ್ನ ಕೌಂಟ್ ಮಾಡೋದಿಲ್ಲ ಗೈಸ್. ಓಕೆನಾ? ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ, ವ್ಯೂಸ್ ಎಷ್ಟೇ ಆಗಲಿ. ಓಕೆನಾ? ಅಂದರೆ ನನಗೆ ವ್ಯೂಸ್ ಮುಖ್ಯ ಅಲ್ಲ ಗೈಸ್. ನಾನು ಡೈಲಿ ಒಂದಾದರೂ ವಿಡಿಯೋ ಹಾಕಬೇಕು. ಓಕೆನಾ? ಯೂಟ್ಯೂಬಲ್ಲಿ ಡೈಲಿ ಒಂದಾದರೂ ವಿಡಿಯೋ ಹಾಕಬೇಕು. ಹಾಗಾಗಿ ಡೈಲಿ ವಿಡಿಯೋ ಹಾಕ್ತಾ ಹೋಗ್ತೀನಿ.
ಓಕೆ ಬನ್ನಿ ಇವಾಗ ನಾನು ಆ ಕಡೆ ಹೋಗ್ಬೇಕು ಇವಾಗ. ನಾನು ಹೋದ ಬ್ಲಾಗಲ್ಲಿ ಕೂಡ ತೋರಿಸಿದ್ದೆ ನಿಮಗೆ, ಇವಾಗಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಅವ್ರನ್ನ ಕೇಳೋಣ. ನಾನು ಆನ್ವಟಿಲಿ ಒಂದು ಅವೇರ್ನೆಸ್ ವಿಡಿಯೋ ಮಾಡಿದ್ದೆ, ಹಾಗಾಗಿ ಶಿವಮೊಗ್ಗದಲ್ಲಿ ಕೂಡ ಒಂದು ಅವೇರ್ನೆಸ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಸರ್ ಇದ್ದಾರೆ, ಅವ್ರನ್ನ ಕೇಳೋಣ ಏನಂತಾರೆ ಗೊತ್ತಿಲ್ಲ. ಬನ್ನಿ ಸರ್. ನಮಸ್ತೆ, ಗುಡ್ ಈವ್ನಿಂಗ್ ಸರ್. ಇದು ವಿಡಿಯೋ ಬ್ಲಾಗ್ ಮಾಡ್ತಾ ಇದ್ದೆ ಸರ್. ಇಲ್ಲೇ ಇದ್ದಾರೆ ಸರ್. ಗುಡ್ ಈವ್ನಿಂಗ್ ಸರ್. ಇದು ನಾವು ಇನ್ಸ್ಟಾಗ್ರಾಮ್ಗೆ ಇದು ಅವೇರ್ನೆಸ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಆನ್ವಟ್ ಇದೆ ಅಲ್ವಾ, ಸೊ ಅಲ್ಲೇ ಮಾಡಿದ್ವಿ ಸರ್. ಓಕೆ, SI ಕೇಳ್ಕೊಂಡು ಅದೇ ರೀತಿ ಇಲ್ಲಿ ಶಿವಮೊಗ್ಗದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಕೇಳಬೇಕಾ ಸರ್? ಹೆಡ್ ಅವರಾ? ಅವ್ರನ್ನೇ ಕೇಳಬೇಕಾ? ಓಕೆ, ಥ್ಯಾಂಕ್ಸ್ ಸರ್. ಫ್ರೆಂಡ್ಸ್, ಕೇಳಿದೆ ಅಲ್ವಾ, ಇವಾಗ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ ಸಬ್ ಇನ್ಸ್ಪೆಕ್ಟರ್ ಅಂದರೆ ಡಿಪಾರ್ಟ್ಮೆಂಟು ಹೆಡ್ ಅವರಂತೆ, ಅಲ್ಲಿ ಕೇಳಬೇಕಂತ. ಓಕೆನಾ? ಓಕೆ, ನಾವು ಫ್ರೀ ಇದ್ದಾಗ ಹೋಗಿ ಅಲ್ಲಿ ಒಂದು ಸಲ ಕೇಳ್ಕೊಂಬರೋಣ. ಓಕೆ, ಏನು ಹೇಳ್ತಾರೆ ಗೊತ್ತಿಲ್ಲ, ಕೇಳ್ಕೊಂಬರೋಣ. ಹ್ಞೂ ಅಂದರೆ ಮಾಡೋಕ್ಕೆ ಬರುತ್ತೆ, ಇಲ್ಲ ಅಂತಂದ್ರೆ ಇಲ್ಲ ಗೈಸ್. ಓಕೆ ನೋಡಿ, ಭದ್ರಾವತಿ ಹೋಗೋ ಗಾಡಿಗಳೆಲ್ಲ ಅಂತಿದ್ದೀವಿ ಇಲ್ಲಿ. ಪ್ರತಿಯೊಂದು ಕೂಡ ಭದ್ರಾವತಿ ಹೋಗೋವು ಫ್ರೆಂಡ್ಸ್. ಓಕೆ, ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಇದೇ ಒಂದು ಶಿವಮೊಗ್ಗದಲ್ಲಿ ಮಾರ್ಕೆಟಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಂದರೆ ನೆಕ್ಸ್ಟ್ ಡೇ ಸಿಗ್ತೀನಿ. ಓಕೆ ಗೈಸ್, ಮರದೇ ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮತ್ತೆ ನೀವು ಯಾವ ಒಂದು ಸಿಟಿಯಿಂದ ವಿಡಿಯೋ ನೋಡ್ತೀರ ಅಂತ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.